ಆಪರೇಷನ್ ಸಿಂಧೂರ ನಡೆದಿದೆ. ವಿ ಸಲ್ಯೂಟ್ ದ ಇಂಡಿಯನ್ ಆರ್ಮಿ. ತುಂಬಾ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಂದ್ರೆ ಆಲ್ಮೋಸ್ಟ್ ಹೋದ್ ತಿಂಗಳು 23ನೇ ತಾರೀಕು ಪಹಲ್ಗಾಮ್ ದಾಳಿ 26 ಅಮಾಯಕರನ್ನ ಬಲಿ ಪಡೆದಿದಂತ ಉಗ್ರಗಾಮಿಗಳಿಗೆ ಅವರ ಒಂದು ಸಂಹಾರ ಆಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಭಾರತ ಸೇನೆ ಮುಂಚೂಣಿಯಲ್ಲಿ ಒಂದು ಕೆಲಸ ಮಾಡುವ ಮುಖಾಂತರ ಆಪರೇಷನ್ ಸಿಂಧೂರ, ನಮ್ಮ ಹೆಣ್ಮಕ್ಳ ಸಿಂಧೂರ ಅಳಿಸಿದಂತ ಉಗ್ರರ ಸಂಹಾರ ಆಗಿದೆ. ದೊಡ್ಡ ಮಟ್ಟದಲ್ಲಿ ಅವರ ಒಂದು ಸಂಹಾರ ದೊಡ್ಡ ಮಟ್ಟದಲ್ಲಿ ಇನ್ನ ವಿಜೃಂಭಿಸಬೇಕು. ನಮ್ಮ ಭಾರತ ಸೇನೆ ಇವತ್ತು ಇಲ್ಲಿವರೆಗೂ 100 ಜನ ಸತ್ತಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಬಟ್ ಮುಂಬರುವ ದಿನಗಳಲ್ಲಿ ಮತ್ತೆ ಭಯೋತ್ಪಾದನೆ ಇಲ್ಲಿಗೆ ಅಂತ್ಯಗೊಳ್ಳಬೇಕಾಗತ್ತೆ, ಮೂಲ ಬೇರಿಂದ ಕಿತ್ತಾಕ್ಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ಈ ತರ ಅನಾಹುತಗಳು ಎಲ್ಲೂ ನಡೆಯದಂತೆ ಎಚ್ಚರ ವಹಿಸಬೇಕು. ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ಯೋಧರ ತರ ಅವರ ಒಂದು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರ ಕುಟುಂಬ ಆಗಿರ್ಬೋದು, ನೆಲ ಜಲ ಭಾಷೆ ನಮ್ಮ ಗಡಿ ಮತ್ತೆ ಇಲ್ಲಿರೋರು ಸ್ಥಳೀಯವಾಗಿ ಸಂಘಟಿತಗೊಳ್ಬೇಕಾಗತ್ತೆ. ಯಾವುದೇ ಊರುಗಳಾಗಿರ್ಬೋದು, ಯಾವುದೇ ಡಿಸ್ಟ್ರಿಕ್ಟ್, ತಾಲೂಕು, ಸ್ಟೇಟ್ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಯುನಿಟಿನ ಒಗ್ಗೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಅವ್ರು ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಜನಾಂಗದಾಗಿರ್ಬೋದು, ಎಲ್ಲ ಕಡೆ ಯುನಿಟಿ ಬೇಕಾಗತ್ತೆ. ಉಗ್ರಗಾಮಿಗಳ ವಿರುದ್ಧ ಸಮರ ಸಾರೋಕೆ ನಮ್ಮ ಎಲ್ಲ 130ರಿಂದ 140 ಕೋಟಿಯ ಇಂಡಿಯನ್ಸ್ ಪ್ರತಿಜ್ಞೆ ಮಾಡಬೇಕಾಗತ್ತೆ. ಯಾವುದೇ ಊರು, ಜಿಲ್ಲೆ, ತಾಲೂಕು, ಯಾಕಂದ್ರೆ ಲೋಕಲ್ ಏಡ್ಸ್ ಸಪೋರ್ಟ್ ಇಲ್ಲದೆ ಆ ಒಂದು ದಾಳಿ ನಡೀತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ತುಂಬಾ ಅನುಮಾನಾಸ್ಪದವಾಗಿ ಈ ತರ ಒಂದು ದಾಳಿ ಎಲ್ಲೂ ನಡೆದಿರ್ಲಿಲ್ಲ. ಹೋದ ತಿಂಗಳು 23ನೇ ತಾರೀಕು ನಡೆದಿದಂತ ಒಂದು ಘಟನೆ ಭಾರಿ ಖಂಡನೀಯ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸಗಳು ಸರ್ಕಾರ ವತಿಯಿಂದ ನಡೀತಿರೋದು ತುಂಬಾ ವಿಶೇಷವಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾಣ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನ ದೊಡ್ಡ ಮಟ್ಟದ ದಾಳಿಯ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗುತ್ತೆ. ಜೈ ಭಾರತ ಮಾತೆ, ಜೈ ಜವಾನ್, ಜೈ ಕಿಸಾನ್, ಜೈ ಇಂಡಿಯನ್ ಆರ್ಮಿ. ನಮಸ್ತೆ.